ತಪ್ಪಿಗೆ ನನ್ನನ್ನ ಕ್ಷಮಿಸಿ ಬಿಡಿ, ನನ್ನ ಮಗ ಮಾಡಿದ ತಪ್ಪಿಗೆ ಆತನಿಗೆ ಶಿಕ್ಷೆಯಾಗಲೇಬೇಕು ಅಂತಿದ್ದಾರೆ ಆರೋಪಿ ಫಯಾಜ್ ತಾಯಿ ಮುಮ್ತಾಜ್. ಕಾನೂನು ನೀಡುವ ಶಿಕ್ಷೆಗೆ ನನ್ನ ಸಹಮತ ಇದೆ. ನೇಹಾ ಕೂಡ ನನ್ನ ಮಗಳಿದ್ದಂತೆ. ನೇಹಾ ತಂದೆಗೆ ಕ್ಷಮೆ ಕೇಳ್ತೇನೆ ಅಂತ ಕೈ ಮುಗಿದು ಕಣ್ಣೀರಿಟ್ರು ಆರೋಪಿ ಫಯಾಜ್ ತಾಯಿ ಮುಮ್ತಾಜ್. ಕ್ಷಮೆ ಕೇಳ್ತಿದ್ದಾರೆ. ಕಾನೂನು ನೀಡುವಂತಹ ಶಿಕ್ಷೆಗೆ ನನ್ನ ಸಹಮತ ಇದೆ ಅಂತಿದ್ದಾರೆ. ನೇಹಾ ತಂದೆಗೆ ಕ್ಷಮೆ ಕೇಳ್ತೇನೆ ಎಂದ್ರು ಆರೋಪಿಯ ತಾಯಿ. ನನ್ನ ಮಗ ಮಾಡಿರೋ ತಪ್ಪಿಗೆ ನಾನು ಕರ್ನಾಟಕದ ಸಮಸ್ತ ಜನರಿಗೆ ನನ್ನ ಕೈ ಮುಗಿದು ಕೇಳ್ಕೊಂಡು ಸರ್, ನನ್ನನ್ನು ಕ್ಷಮಾ ಮಾಡ್ರಿ. ನನ್ನ ಮಗ ಮಾಡಿರೋ ತಪ್ಪಿಗೆ ನಾನು ಇಡೀ ಕರ್ನಾಟಕದ ಜನತೆಗೆ ನಾನು ಕ್ಷಮೆ ಕೇಳ್ತೀನಿ. ಹಾಗೆ ನೇಹಾ ತಂದೆ ತಾಯಿಯಲ್ಲಿಯೂ ಕೂಡ ನಾನು ಕ್ಷಮೆ ಕೇಳ್ತೀನಿ ಸರ್. ಅದು ನನ್ನ ಮಗಳು ಇದ್ದಂಗೆ ಸರ್. ಅದು ಮಗು ನನ್ನ ಮಗಳು ಬೇರೆ ಅಲ್ಲ, ಆ ಮಗು ಬೇರೆ ಅಲ್ಲ ಸರ್. ನನಗೆ ತಂದೆ ತಾಯಿಗೆ ಎಷ್ಟು ದುಃಖ ಆಗಿದೆಯೋ ಅಷ್ಟೇ ದುಃಖ ನನಗೂ ಆಗಿದೆ ಸರ್, ನನಗೆ ಮಗುವಿಗೋಸ್ಕರ. ಬಟ್ ನನ್ನ ಮಗ ಮಾಡಿರೋ ತಪ್ಪೇ ಸರ್. ಯಾವ ಮಕ್ಕಳಾದರೂ ತಪ್ಪು ಮಾಡಿದ್ರೆ ಅದು ತಪ್ಪೇ ಸರ್. ಈ ನೆಲದ ಕಾನೂನು ಏನು ಹೇಳುತ್ತೋ ಆ ಒಂದು ಕಾನೂನಿನ ಪ್ರಕಾರ ಅವನಿಗೆ, ನನ್ನ ಮಗನಿಗೆ ಮಾಡಿದ ತಪ್ಪಿಗೆ ಅವ್ನಿಗೆ ಏನು ಶಿಕ್ಷೆ ಆಗಬೇಕು ಶಿಕ್ಷೆ. ಇನ್ನು ಪ್ರತಿಭಟನೆ ಆಕ್ರೋಶದ ಕಿಚ್ಚಿಗೆ ಮಣಿದಿದ್ದಾರೆ ಹೋಮ್ ಮಿನಿಸ್ಟರ್ ಪರಮೇಶ್ವರ್. ನನ್ನ ಹೇಳಿಕೆಯಿಂದ ನೇಹಾ ಪೋಷಕರಿಗೆ ಬೇಸರವಾಗಿದ್ರೆ ವಿಷಾದವಿರಲಿ ಅಂತ ಬೆಂಗಳೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಹೇಳಿಕೆ ಕೊಟ್ಟಿದ್ದಾರೆ. ಸತ್ಯವನ್ನು ಯಾವತ್ತೂ ಮುಚ್ಚಿಡೋದಕ್ಕಾಗಲ್ಲ. ತನಿಖೆ ಬಳಿಕ ಎಲ್ಲ ವಿಷಯ ಹೊರಬರುತ್ತೆ. ಲವ್ ಜಿಹಾದ್ ಅಲ್ಲ, ಇದು ಲವ್ ಕೇಸ್ ಅಂದಿದ್ರು ಪರಮೇಶ್ವರ್. ಇದಕ್ಕೆ ಭಾರಿ ಆಕ್ರೋಶ ವ್ಯಕ್ತವಾಗಿದೆ. ತನಿಖೆಗೂ ಮುನ್ನವೇ ಪರಮೇಶ್ವರಿ ಹೇಳಿಕೆಗಳನ್ನ ಕೊಡ್ತಿರೋದು ಯಾಕೆ ಅಂತ ಪ್ರತಿಭಟನೆಗಳು ಕೂಡ ಆಗಿದೆ. ಅವರ ನಿವಾಸಕ್ಕೆ ಮುತ್ತಿಗೆ ಹಾಕುವಂತ ಯತ್ನ ಕೂಡ ನಡೆಯಿತು. ಎಲ್ಲ ಆಕ್ರೋಶ ಪ್ರತಿಭಟನೆಯ ಕಿಚ್ಚಿಗೆ ಮಣಿದಂತಹ ಪರಮೇಶ್ವರ್ ಈಗ ತಮ್ಮ ಹೇಳಿಕೆಯಿಂದ ಬೇಸರವಾಗಿದ್ರೆ ವಿಷಾದವಿರಲಿ ಅಂತ ವಿಷಾದ ವ್ಯಕ್ತಪಡಿಸಿದ್ದಾರೆ ಗೃಹ ಸಚಿವ ಪರಮೇಶ್ವರ್. ತನಿಖೆ ಬಳಿಕ ಎಲ್ಲ ವಿಷಯ ಹೊರಬರುತ್ತೆ ಅಂತಿದ್ದಾರೆ. ಗೃಹ ಸಚಿವರ ನಿವಾಸಕ್ಕೆ ಮುತ್ತಿಗೆ ಹಾಕಿದ್ರು ಎಬಿಪಿ ಕಾರ್ಯಕರ್ತರು. ಪರಮೇಶ್ವರ್ ಹೇಳಿಕೆಯನ್ನ ಖಂಡಿಸಿದ್ರು. ನೇಹಾ ಪೋಷಕರು ಕೂಡ ಪರಮೇಶ್ವರ್ ಹೇಳಿಕೆಯಿಂದ ಬೇಸರವನ್ನ ವ್ಯಕ್ತಪಡಿಸಿದ್ರು. ಅವರಿಗೆ ಪಾಪ ಸತ್ಯಾಸತ್ಯತೆಗಳು ಗೊತ್ತಿಲ್ಲ. ಅವರಿಗೆ ABVPನವರಿಗೆ ಗೊತ್ತಿಲ್ಲ. ಮತ್ತು ಅವರು ಭಾರತೀಯ ಜನತಾ ಪಾರ್ಟಿಯವರು ಇದನ್ನು ರಾಜಕೀಯ ಅನ್ನೋ ರೀತಿಯಲ್ಲಿ ಮಾಡೋದಕ್ಕೆ ಹೋಗಿದ್ದಾರೆ. ನಾವು ನಮಗೆ ಜವಾಬ್ದಾರಿ ಇದೆ, ಮುಖ್ಯಮಂತ್ರಿಗಳಿಗಾಗಲಿ ನನಗಾಗಲಿ ಅಥವಾ ಉಪಮುಖ್ಯಮಂತ್ರಿಗಳಾಗಿ ಜವಾಬ್ದಾರಿಯಿಂದ ನಡ್ಕೊಳ್ತೇವೆ. ನಾವು ಬೇಜವಾಬ್ದಾರಿ ಅಲ್ಲ. ಅದು ನಮಗೆ ಬಂದ ವರದಿಯನ್ನು ನಾವು ತಿಳಿಸಿದ್ದೇವೆ ಅಷ್ಟೇ. ಅದು ತನಿಖೆ ಆಗುತ್ತಲ್ಲ, ತನಿಖೆ ಮಾಡ್ತಾರೆ. ತನಿಖೆ ಆದಾಗ ಸತ್ಯಾಸತ್ಯತೆ ಗೊತ್ತಾಗ್ತದೆ. ಒಂದು ವೇಳೆ ನಾನು ನನ್ನ ಹೇಳಿಕೆಯಿಂದ ಅವರ ತಂದೆ ತಾಯಿಗಳಿಗೆ ನೋವಾಗಿದ್ದರೆ ನಾನು ಅವರಿಗೆ ವಿಷಾದವನ್ನು ವ್ಯಕ್ತಪಡಿಸ್ತೇನೆ. ಆದರೆ ಸತ್ಯ ಮುಚ್ಚಿಡೋಕ್ಕಾಗೋದಿಲ್ಲಲ್ಲ, ಸತ್ಯ ಗೊತ್ತಾಗ್ತದೆ. ಇನ್ವೆಸ್ಟಿಗೇಷನ್ ಆದಮೇಲೆ ಎಲ್ಲ ಹೊರಗಡೆ ಬರುತ್ತೆ. ನಾನು ಅದ್ರ ಬಗ್ಗೆ ಮತ್ತೇನು ಹೆಚ್ಚಿಗೆ ಹೇಳೋಕ್ಕೆ ಹೋಗೋದಿಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.